ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಬಾಂಗ್ಲಾದೇಶದ ಕಾರ್ಮಿಕರು ಇದ್ದಾರೆ ಅಂತ ಹೇಳುವಂಥ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಾ ಇತ್ತು. ಅದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಸಾಕ್ಷ್ಯ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಆ ಕಾರ್ಮಿಕರೇ ಒಪ್ಕೊಂಡಿದ್ದಾರೆ ನಾವು ಬಾಂಗ್ಲಾದೇಶದ ಕಾರ್ಮಿಕರು ಅಂತ ಹೇಳುವಂಥದ್ದು. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತ ವಿಷ್ಣು ನಾಚಪ್ಪ ಹಾಗೂ ಶ್ರೀನಿವಾಸ್ ಅಂತ ಹೇಳುವ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಇಲ್ಲಿ ಇರುವವರು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಮಿಕರಿದ್ದಾರೆ, ಎಲ್ಲ ಅಸ್ಸಾಂನವರ ಹೇಗೆ? ಇಲ್ಲಿ ಕೊಡಗಿನಲ್ಲಿ ನಾವು ನೋಡಿದ ಮಟ್ಟಿಗೆ ಕೊಡಗಿನಲ್ಲಿ ಈಗ ನಡೆಯುತ್ತಿರೋದು ನೋಡಿದ್ರೆ ಎಲ್ಲ ಅಸ್ಸಾಂ ಕಾರ್ಮಿಕರು ಅನ್ನೋದು ಶುದ್ಧ ಸುಳ್ಳು. ಇದರಲ್ಲಿ ಬಾಂಗ್ಲಾದೇಶ ಪ್ರಜೆಗಳು ಅತಿಯಾಗಿದ್ದಾರೆ. ಅಸ್ಸಾಂ ಕಾರ್ಮಿಕರು ನಮ್ಮಲ್ಲಿ ಕೆಲಸ ಮಾಡಲು ತೊಂದರೆ ಇಲ್ಲ. ಕೆಲಸ ಮಾಡಿ ಇಲ್ಲಿಂದ ಕೆಲಸ ಮಾಡಿ ಹೋದರೆ ಪರವಾಗಿಲ್ಲ. ಕೆಲಸ ಮಾಡಿ ಇಲ್ಲೇ ಸ್ಟೇ ಆಗಿ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನಮ್ಮ ಪಂಚಾಯಿತಿಯಿಂದ ಅನುಕೂಲಗಳನ್ನು ಕೊಡೋದು ಅದು ತುಂಬ ತಪ್ಪಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶದ ಪ್ರಜೆಗಳು ನಮ್ಮ ಇಂಡಿಯಾದೊಳಗಡೆ ಯಾವುದೇ ವೀಸಾ ಇಲ್ಲದೆ ಪ್ರವೇಶ ಮಾಡಿ ಅದು ಬಂದು ನಮ್ಮ ಕೊಡಗಿನಲ್ಲಿ ವಾಸವಿರುವುದು ತುಂಬ ಆತಂಕಕಾರಿ ಬೆಳವಣಿಗೆ ಆಗಿದೆ. ಅಲ್ಲ, ಈಗ ನಮಗೆ ಇದೆಲ್ಲ ಗೊತ್ತಾಗುತ್ತೆ. ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದ ಅಭಿಯಾನ ಆಗಿತ್ತು. ಸಾಕಷ್ಟು ಜನರನ್ನು ಓಡಿಸುವಂಥ ಕೆಲಸವನ್ನು ಮಾಡಿದರು ಅಧಿಕಾರಿಗಳು. ಆ ಅಧಿಕಾರಿಗಳಿಗೆ ಏನು ಗೊತ್ತಾಗಲ್ವಾ? ಇಲ್ಲಿಯ ಕೊಡಗು ಜಿಲ್ಲೆ ಅಧಿಕಾರಿಗೆ ಗೊತ್ತಾಗಲ್ಲ, ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ತಾರೆ. ಕೆಲವರು ಎಲ್ಲರೂ ಹೇಳ್ತಾರೆ ಅಸ್ಸಾಂ ಅವರು ಅಂತೇಳಿ. ಅಸ್ಸಾಂ ಅವರು ಅಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅದು ನಮ್ಮ ಜನರಿಗೂ ಕೂಡ ಬುದ್ಧಿ ಬಂದಿಲ್ಲ ಇನ್ನೂ ಕೂಡ. ಈ ಬಗ್ಗೆ ಏನು ಹೇಳ್ತೀರಿ? ಇದು ನಿಜವಾಗಿ ತುಂಬ ಖಂಡನೀಯವಾದ ವಿಚಾರ. ಏಕೆಂದರೆ ಅಸ್ಸಾಂ ಕಾರ್ಮಿಕರು ಜೊತೆಯಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಆದರೆ ಅಧಿಕಾರಿಗಳು ಏನಕ್ಕೆ ಇದನ್ನು ಮುನ್ನೆಲೆಗೆ ತಂದು ಇದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇಲ್ಲ ಅನ್ನೋದೇ ದೊಡ್ಡ ದುರಂತ. ಏಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯ ಮೂಲ ನಿವಾಸಿಗಳಿಗಿಂತ ಅತಿಯಾಗಿ ಹೊರಗಿನ ಕಾರ್ಮಿಕರು ಬಂದು ಸೇರಿಕೊಂಡಿದ್ದಾರೆ. ಅದರಲ್ಲೂ ಬಾಂಗ್ಲಾದೇಶದವರಂತಲೂ ಬಂದು ನಮ್ಮಲ್ಲಿ ಇರೋದು ತುಂಬ ಆತಂಕಕಾರಿ. ಮುಂದಿನ ದಿನಗಳಲ್ಲಿ ನಮ್ಮ ತಲೆಮಾರುಗಳು ಬದುಕಲು ಸಾಧ್ಯವಿಲ್ಲ. ಆ ಥರದ ಮಟ್ಟಿಗೆ ಅವರು ಬಂದು ಇಲ್ಲಿ ಬೆಳೀತಾ ಇದ್ದಾರೆ. ಅವರೇ ಬಂದು ಇಲ್ಲಿ ಅಂಗಡಿಗಳು ಇಡ್ತಾ ಇದ್ದಾರೆ, ರೇಷನ್ ಕಾರ್ಡ್ಗಳು ಮಾಡಿಸ್ತಾ ಇದ್ದಾರೆ, ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಇದು ಅಧಿಕಾರಿಗಳ ಗಮನಕ್ಕೆ ಬರೋದೇ ಹೇಗೆ ಸಾಧ್ಯ? ಇದು ರಾಜ್ಯ ಸರ್ಕಾರಕ್ಕೂ ಇದರ ಬಗ್ಗೆ ಅರಿವಿರಬೇಕು. ಇದರ ಬಗ್ಗೆ ಕಠಿಣವಾದ ಒಂದು ಕಾನೂನನ್ನು ತಂದು ಮನೆಗೂ ತೆರಳಿ ಎಲ್ಲರದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿ ಅವ್ರನ್ನ ಆಧಾರ್ ಸೆಂಟ್ರಿಗೆ ಕರ್ಕೊಂಡೋಗಿ ಅವ್ರದ್ದು ಕಣ್ಣು ಸ್ಕ್ಯಾನ್ಗಳನ್ನು ಮಾಡಬೇಕು. ಆವಾಗ ಇದು ಬೆಳಕಿಗೆ ಬರುತ್ತೆ ಯಾರ್ಯಾರು ಅದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದೆಲ್ಲನೂ ಸಮಾಜದ ದೃಷ್ಟಿಗೆ ಬರುತ್ತದೆ. ಸರ್, ಅಷ್ಟು ಸುಲಭವಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆಧಾರ್ ಕಾರ್ಡಲ್ಲಿ ಹೇಗೆ ದುಡ್ಡಿಗೆ ಮಾರಾಟ ಮಾಡೋದು ಹೇಗೆ? ಇದು ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ವ್ಯವಸ್ಥಿತ ಜಾಲ ಇದೆ. ಇತ್ತೀಚೆಗೆ ನಾವು ಕೊಡಗು ಜಿಲ್ಲಾ ಕಾರ್ಮಿಕರ ಅನೇಕ ಸಂಘಟನೆಗಳು ಈ ರೀತಿ ಆರೋಪ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ನಮಗೆ ಹಿಂದಿನಿಂದಲೂ ನಮ್ಮ ಉತ್ತಮವಾದ ಕಾರ್ಮಿಕರು ಇಲ್ಲೇ ಇದ್ದಾರೆ. ನಾವು ಹೊರಗಡೆಯಿಂದ ಕರೆಯುವಂಥ ಅವಶ್ಯಕತೆಗಳು ಇತ್ತಿಲ್ಲ. ಆದರೆ ಯಾವುದೋ ಒಂದು ದುರಾಸೆಗೋ ಇನ್ನೆಂಥದಕ್ಕೂ ಆಸೆ ಪಟ್ಟಂಥ ನಮ್ಮ ಜನ ಅಸ್ಸಾಮಿಗಳಿಂದ ಹೇಳ್ಕೊಳ್ಳುವಂಥ ಬಾಂಗ್ಲಾದೇಶಿಯರನ್ನ ಕರ್ಕೊಂಡು ಬಂದು ಇಲ್ಲಿ ಆಧಾರ್ ಕಾರ್ಡ್ ಮಾಡೋದು ನಾವು ಎಲ್ಲೆಲ್ಲಿ ಕಾಣ್ತಾ ಇದ್ದೇವೆ. ಇದರಲ್ಲಿ ನಾನು ಬರೀ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾಕೆಂತಂದರೆ ನಮ್ಮಲ್ಲಿ ಗುಪ್ತಚರ ಇಲಾಖೆಗಳಿದೆ ಅಲ್ಲ, ಆ ಗುಪ್ತಚರ ಇಲಾಖೆಗಳು ಈ ಬಗ್ಗೆ ಸೂಕ್ತವಾದ ಸ್ಪಂದನೆಯನ್ನು ನೀಡಬೇಕು. ಅವರು ಯಾವ ರೀತಿ ಎಲ್ಲಿಂದ ಬರ್ತಾ ಇದ್ದಾರೆ, ಅವರು ಭಯೋತ್ಪಾದಕರು ಇರ್ಬೋದು ಅಥವಾ ಬರೀ ಅಸ್ಸಾಮಿಗಳನ್ನ ಹೇಳ್ಕೊಂಡು ಬಾಂಗ್ಲಾದೇಶ, ಪಾಕಿಸ್ತಾನಿಗಳು ಕೂಡ ಇಲ್ಲಿ ಇರ್ಬೋದು ಅಂತ ಹೇಳುವ ಸಂಶಯ ನಮಗೆ ಮೂಡಿ ಬರ್ತಿದೆ. ಯಾಕೆಂತೇಳಿದ್ರೆ ಪ್ರತಿ ಸಂತೆ ದಿನಗಳಲ್ಲಿ ನೀವು ನೋಡ್ಬೋದು. ಉದಾಹರಣೆಗೆ ನೀವು ಇವಾಗ ಬಂದು ನೋಡಿ ವಿರಾಜಪೇಟೆಯ ಈ ಮಾರುಕಟ್ಟೆಯಲ್ಲಿ ಅವ್ರದ್ದೇ ಆದ ವ್ಯಾಪಾರಸ್ಥರು ಅವ್ರದ್ದೇ ಆದ ಜಾಮೂನುಗಳು, ಅವ್ರದ್ದೇ ಆದಂಥ ದಿನಸಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ. ಇದೆಲ್ಲ ಕಾಣುವಾಗ ನಮಗೆ ಸಂಶಯ ಬರ್ತಾ ಇದೆ. ಇದರ ಹಿಂದೆ ಕಾಣದ ಕೈಗಳ ವ್ಯವಸ್ಥಿತ ಜಾಲ ಇಲ್ಲಿದೆ. ಇದನ್ನು ಸೂಕ್ತವಾದ ತನಿಖೆಗೆ ಒಳಪಡಿಸಿದರೆ ಮಾತ್ರ ಕೊಡಗು ಜಿಲ್ಲೆಯಾಗಿ ಉಳಿತದೆ. ಯಾಕೆಂತೇಳಿ ನಮ್ಮೊಂದಿಗೆ ಆತ್ಮೀಯತೆಯಿಂದ ನಮ್ಮೊಂದಿಗೆ ಹಿಂದಿನಿಂದಲೂ ನಮ್ಮೊಟ್ಟಿಗೆ ಬೆಳೆದು ಬಂದಂಥ ಕಾರ್ಮಿಕ ಸಂಘಟನೆಗಳಿದ್ದಾರೆ, ಕಾರ್ಮಿಕರಿದ್ದಾರೆ. ಆ ವರ್ಗಕ್ಕೆ ತೊಂದರೆ ಆಗ್ತದೆ ಇದರಿಂದ. ಮುಂದಿನ ದಿನಗಳಲ್ಲಿ ನಮ್ಮ ವಿಷ್ಣು ಅವರು ಹೇಳಿದಾಗೆ ನಮ್ಮ ಮುಂದಿನ ಜನಾಂಗ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಉಳಿಸ್ಬೇಕು? ಕೊಡಗಾಗಿ ಉಳಿಬೇಕು. ಕೊಡಗು ಈಗಾಗಲೇ ಹೊರಗ ಜಿಲ್ಲೆಯ ಜನರಿಂದ ಅತಿಕ್ರಮಣ ಆಗ್ತಾ ಇದೆ. ಇದು ಕೊಡಗು ನಾಡಾಗಿ ಉಳಿಯುವುದೇ ಇಲ್ಲ, ಆ ಮಟ್ಟಿಗೆ ಇದೆ. ಕರ್ನಲ್ ಮುತ್ತಣ್ಣನವರು ಹೇಳುವ ರೀತಿಯಲ್ಲಿ ಕೊಡಗಾಗಿ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರಗಳ ಮಟ್ಟದಲ್ಲಿ ಮತ್ತು ನಾವು ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ. ಬರೀ ಮತದಾನದ ಬ್ಯಾಂಕಿಗಾಗಿ ಅವರ ಓಲೈಕೆ ಕೂಡದು, ಅದನ್ನ ಕೂಡ ನಿಷೇಧಿಸುವಂಥ ಕೆಲಸ ಆಗಬೇಕು. ನಾನು ಒತ್ತಾಯ ಮಾಡಿ ಹೇಳ್ತೇನೆ, ಬಾಂಗ್ಲಾದೇಶಿಯರನ್ನು ಹೊರಗಾಕುವಂಥ ಕೆಲಸಕ್ಕೆ ಇಡೀ ಕೊಡಗಿನ ಜನ ಜಾತಿ ಭೇದ ಪಂಕ್ತಿಯನ್ನು ರಾಜಕೀಯವನ್ನು ಮರೆತು ಒಂದಾಗದಿದ್ದರೆ ನಮ್ಮ ಕೊಡಗಾಗಿ ಉಳಿಯುವುದಿಲ್ಲ ಅಂತ ಹೇಳೋದಂತೂ ಸತ್ಯ.
ಸರ್, ಇದು ಬರೀ ತೋಟದ ಕಾರ್ಮಿಕರು ಅಂತಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಕಟ್ಟಡ ಕಾರ್ಮಿಕರಾಗಿ ಕೂಡ ಅವರು ಬಳಕೆ ಆಗ್ತಿದೆ. ಆದರೆ ನಮ್ಮ ಜನರಿಗೆ ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಬರ್ತಾ ಇಲ್ಲ, ಯಾಕಂತ ಹೇಳುವಂಥದ್ದು. ಬಿಹಾರಿಗಳು ಅಂತ ಹೇಳ್ತಾರೆ ಬಂದು, ಅವರೆಲ್ಲ ಬಾಂಗ್ಲಾದೇಶಿಯರು. ಅವರು ಬಂದು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿತಿದ್ದಾರೆ. ಮತ್ತು ನಮ್ಮ ಇಲ್ಲಿ ಕಾಂಟ್ರಾಕ್ಟರ್ಗಳು ಅಷ್ಟೇ, ಗುತ್ತಿಗೆದಾರರು ಅತಿ ಕಡಿಮೆ ದರದಲ್ಲಿ ಅವರಿಗೆ ಇವ್ರನ್ನ ಸಿಗ್ತಾರೆ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದು ವಿರಾಜಪೇಟೆಯಲ್ಲಿ ಈ ಸುತ್ತಮುತ್ತಲಿ, ಅದು ದಕ್ಷಿಣ ಕೊಡಗಿನಲ್ಲಿ ವಿಪರೀತವಾಗಿದ್ದಾರೆ. ದಕ್ಷಿಣ ಕೊಡಗಿನಲ್ಲಿ ಅದು ಸಿದ್ದಾಪುರ ಇರ್ಬೋದು, ವಿರಾಜಪೇಟೆ ಇರ್ಬೋದು, ನಮ್ಮ ಬಾಡಗೆರೆ ಕೇರಿ ಇರ್ಬೋದು, ಬಿರ್ನಾಣಿ ಇರ್ಬೋದು, ಟಿಶೆಟ್ಟಿಗೇರಿ, ಶ್ರೀಮಂಗಲ ಈ ಭಾಗದಲ್ಲಿ ಈ ಲಾಬಿ ಹೆಚ್ಚಾಗಿ ಬೆಳೀತಾ ಇದೆ. ಅವನ ಆ ಗುತ್ತಿಗೆದಾರನಿಗೆ ಲಾಭ ಆಗ್ಬೋದಲ್ಲದೆ ಕೊಡಗಿಗೆ ಇದು ತೀವ್ರವಾದ ಹಾನಿಯಾಗುವಂಥ ಒಂದು ಪ್ರಸಂಗ ಅಂತ ಹೇಳೋಕ್ಕೆ ನಾನಂತೂ ಖಂಡಿತವಾಗಿ ಹೇಳ್ತೇನೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ದಕ್ಷಿಣ ವಲಯ IGP ಕೂಡ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕು. ಅವರು ಮಾಡುವಂಥ ಎಲ್ಲ ತನಿಖೆಗಳಿಗೆ ಕೂಡ ಕೊಡಗಿನ ಜನ ಸಹಕಾರ ನೀಡ್ತೀವಿ ಅಂತ ಹೇಳುವಂಥ ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್, ಇದು ಮುಂದೆ ಯಾವ ರೀತಿ ತಡೆಗಟ್ಟಬೇಕಾಗ್ಬೋದು, ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳುವಂಥದ್ದು? ಇದರ ಬಗ್ಗೆ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತವಾಗಿ ತನಿಖೆ ಕೈಗೊಂಡು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಪಕ್ಷ ಭೇದ ಮರೆತು ಪ್ರತಿಯೊಬ್ಬರೂ ಈ ವಿಷಯದಲ್ಲಿ ಭಾಗಿಯಾಗಬೇಕು. ಇದರ ಬಗ್ಗೆ ಪೊಲೀಸ್ ಇಲಾಖೆಗಳಿಗೆ ಕಠಿಣವಾಗಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಬೇಕು. ಇದು ನಿಜವಾಗಿ ನಮ್ಮ ಕೊಡಗಿಗೆ ಮುಂದೊಂದು ದಿನ ಗಂಡಾಂತರ ತಪ್ಪಿದ್ದಲ್ಲ. ಈ ಗಂಡಾಂತರ ಆಗಬಾರದಂದನೇ ಈಗಿಲಿಂದಲೇ ಎಚ್ಚರಿಕೋಬೇಕು. ಮುಂಚಿನಿಂದಲೂ ನಾವು ತುಳಿತಾನೇ ಬಂದಿದ್ದೀವಿ. ಮುಂದೇನೂ ನಾವು ತುಳಿತಕ್ಕೊಳಗಾಗದಂಗೆ ನಾವು ಬದುಕಬೇಕಾಗಿದೆ. ಅದು ತುಂಬ ಅವಶ್ಯಕತೆ ಇದೆ. ಇಷ್ಟೆಲ್ಲ ಆದಮೇಲೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೊಡಗಿನ ಜನತೆ ಕೂಡ ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗುತ್ತೆ. ಮುಂದೆ ಏನು ಬೇಕಾದರೂ ಆಗ್ಬೋದು ಅಂತ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಆದ್ದರಿಂದ ಕೊಡಗಿನ ಜನತೆ ತಕ್ಷಣ ಎಚ್ಚೆತ್ತುಕೊಂಡು ಯಾರು ಇಲ್ಲಿ ಕಾರ್ಮಿಕರಿದ್ದಾರೆ ಅವರನ್ನು ಪರಿಶೀಲನೆ ಮಾಡುವಂಥ ಕೆಲಸ, ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಬಾಂಗ್ಲಾದೇಶದ ಕಾರ್ಮಿಕರು ಇದ್ದಾರೆ ಅಂತ ಹೇಳುವಂಥ ಆರೋಪ ಹಿಂದಿನಿಂದಲೂ ಕೇಳಿ ಬರ್ತಾ ಇತ್ತು. ಅದಕ್ಕೆ ರಿಪಬ್ಲಿಕ್ ಕನ್ನಡಗೆ ಈಗ ಸಾಕ್ಷ್ಯ ಕೂಡ ಸಿಕ್ಕಿರುವಂಥದ್ದು. ಅಂದರೆ ಆ ಕಾರ್ಮಿಕರೇ ಒಪ್ಪಿದ್ದಾರೆ, ನಾವು ಬಾಂಗ್ಲಾದೇಶದ ಕಾರ್ಮಿಕರು ಅಂತ ಹೇಳುವಂಥದ್ದು. ಈಗ ಈ ಬಗ್ಗೆ ಮಾತಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತ ವಿಷ್ಣು ನಾಚಪ್ಪ ಹಾಗೂ ಶ್ರೀನಿವಾಸ್ ಅಂತ ಹೇಳುವ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಇಲ್ಲಿ ಇರುವವರು ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಮಿಕರಿದ್ದಾರೆ, ಎಲ್ಲ ಅಸ್ಸಾಂನವರ, ಹೇಗೆ? ಇಲ್ಲಿ ಕೊಡಗಿನಲ್ಲಿ ನಾವು ನೋಡಿದ ಮಟ್ಟಿಗೆ ಕೊಡಗಿನಲ್ಲಿ ಈಗ ನಡೆಯುತ್ತಿರೋದು ನೋಡಿದ್ರೆ ಎಲ್ಲ ಅಸ್ಸಾಂ ಕಾರ್ಮಿಕರು ಅನ್ನೋದು ಶುದ್ಧ ಸುಳ್ಳು. ಇದರಲ್ಲಿ ಬಾಂಗ್ಲಾದೇಶ ಪ್ರಜೆಗಳು ಅತಿಯಾಗಿದ್ದಾರೆ. ಅಸ್ಸಾಂ ಕಾರ್ಮಿಕರು ನಮ್ಮಲ್ಲಿ ಕೆಲಸ ಮಾಡಲು ತೊಂದರೆ ಇಲ್ಲ. ಕೆಲಸ ಮಾಡಿ ಇಲ್ಲಿಂದ ಕೆಲಸ ಮಾಡಿ ಹೋದರೆ ಪರವಾಗಿಲ್ಲ. ಕೆಲಸ ಮಾಡಿ ಇಲ್ಲೇ ಸ್ಟೇ ಆಗಿ ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನಮ್ಮ ಪಂಚಾಯಿತಿಯಿಂದ ಅನುಕೂಲಗಳನ್ನು ಕೊಡೋದು ಅದು ತುಂಬ ತಪ್ಪಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶದ ಪ್ರಜೆಗಳು ನಮ್ಮ ಇಂಡಿಯಾದೊಳಗಡೆ ಯಾವುದೇ ವೀಸಾ ಇಲ್ಲದೆ ಪ್ರವೇಶ ಮಾಡಿ ಅದು ಬಂದು ನಮ್ಮ ಕೊಡಗಿನಲ್ಲಿ ವಾಸವಿರುವುದು ತುಂಬ ಆತಂಕಕಾರಿ ಬೆಳವಣಿಗೆಯಾಗಿದೆ. ಅಲ್ಲ, ಈಗ ನಮಗೆ ಇದೆಲ್ಲ ಗೊತ್ತಾಗುತ್ತೆ. ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದ ಅಭಿಯಾನ ಆಗಿತ್ತು. ಸಾಕಷ್ಟು ಜನರನ್ನು ಓಡಿಸುವಂಥ ಕೆಲಸವನ್ನು ಮಾಡಿದ್ರು ಅಧಿಕಾರಿಗಳು. ಆ ಅಧಿಕಾರಿಗಳಿಗೆ ಏನು ಗೊತ್ತಾಗಲ್ವಾ? ಇಲ್ಲಿಯ ಕೊಡಗು ಜಿಲ್ಲೆ ಅಧಿಕಾರಿಗೆ ಗೊತ್ತಾಗಲ್ಲ, ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ತಾರೆ. ಕೆಲವರು ಎಲ್ಲರೂ ಹೇಳ್ತಾರೆ ಅಸ್ಸಾಂ ಅವರು ಅಂತೇಳಿ. ಅಸ್ಸಾಂ ಅವರು ಅಲ್ಲ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅದು ನಮ್ಮ ಜನರಿಗೆ ಕೂಡ ಬುದ್ಧಿ ಬಂದಿಲ್ಲ ಇನ್ನೂ ಕೂಡ. ಈ ಬಗ್ಗೆ ಏನು ಹೇಳ್ತೀರಿ? ಇದು ನಿಜವಾಗಿ ತುಂಬ ಖಂಡನೀಯವಾದ ವಿಚಾರ. ಏಕೆಂದರೆ ಅಸ್ಸಾಂ ಕಾರ್ಮಿಕರು ಜೊತೆಯಲ್ಲಿ ಬಾಂಗ್ಲಾದೇಶದವರು ಇದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಆದರೆ ಅಧಿಕಾರಿಗಳು ಏನಕ್ಕೆ ಇದನ್ನು ಮುನ್ನೆಲೆಗೆ ತಂದು ಇದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇಲ್ಲ ಅನ್ನೋದೇ ದೊಡ್ಡ ದುರಂತ. ಏಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯ ಮೂಲ ನಿವಾಸಿಗಳಿಗಿಂತ ಅತಿಯಾಗಿ ಹೊರಗಿನ ಕಾರ್ಮಿಕರು ಬಂದು ಸೇರಿಕೊಂಡಿದ್ದಾರೆ. ಅದರಲ್ಲೂ ಬಾಂಗ್ಲಾದೇಶದವರಂತಲೂ ಬಂದು ನಮ್ಮಲ್ಲಿ ಇರೋದು ತುಂಬ ಆತಂಕಕಾರಿ. ಮುಂದಿನ ದಿನಗಳಲ್ಲಿ ನಮ್ಮ ತಲೆಮಾರುಗಳು ಬದುಕಲು ಸಾಧ್ಯವಿಲ್ಲ. ಆ ಥರದ ಮಟ್ಟಿಗೆ ಅವರು ಬಂದು ಇಲ್ಲಿ ಬೆಳೀತಾ ಇದ್ದಾರೆ. ಅವರೇ ಬಂದು ಇಲ್ಲಿ ಅಂಗಡಿಗಳು ಇಡ್ತಾ ಇದ್ದಾರೆ, ರೇಷನ್ ಕಾರ್ಡ್ಗಳು ಮಾಡಿಸ್ತಾ ಇದ್ದಾರೆ, ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಇದು ಅಧಿಕಾರಿಗಳ ಗಮನಕ್ಕೆ ಬರೋದೇ ಹೇಗೆ ಸಾಧ್ಯ? ಇದು ರಾಜ್ಯ ಸರ್ಕಾರಕ್ಕೂ ಇದರ ಬಗ್ಗೆ ಅರಿವಿರಬೇಕು. ಇದರ ಬಗ್ಗೆ ಕಠಿಣವಾದ ಒಂದು ಕಾನೂನನ್ನು ತಂದು ಮನೆಗೂ ತೆರಳಿ ಎಲ್ಲರದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿ ಅವ್ರನ್ನ ಆಧಾರ್ ಸೆಂಟ್ರಿಗೆ ಕರ್ಕೊಂಡೋಗಿ ಅವ್ರದ್ದು ಕಣ್ಣು ಸ್ಕ್ಯಾನ್ಗಳನ್ನು ಮಾಡಬೇಕು. ಆವಾಗ ಇದು ಬೆಳಕಿಗೆ ಬರುತ್ತೆ ಯಾರ್ಯಾರು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದೆಲ್ಲನೂ ಸಮಾಜದ ದೃಷ್ಟಿಗೆ ಬರುತ್ತದೆ. ಸರ್, ಅಷ್ಟು ಸುಲಭವಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆಧಾರ್ ಕಾರ್ಡಲ್ಲಿ ಹೇಗೆ ದುಡ್ಡಿಗೆ ಮಾರಾಟ ಮಾಡೋದು, ಹೇಗೆ ಇದು? ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ವ್ಯವಸ್ಥಿತ ಜಾಲ ಇದೆ. ಇತ್ತೀಚೆಗೆ ನಾವು ಕೊಡಗು ಜಿಲ್ಲಾ ಕಾರ್ಮಿಕರ ಅನೇಕ ಸಂಘಟನೆಗಳು ಈ ರೀತಿ ಆರೋಪ ಮಾಡಿದ್ದನ್ನು ನಾವು ಕೇಳಿದ್ದೇವೆ.
ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ನಮಗೆ ಹಿಂದಿನಿಂದಲೂ ನಮ್ಮ ಉತ್ತಮವಾದ ಕಾರ್ಮಿಕರು ಇಲ್ಲೇ ಇದ್ದಾರೆ. ನಾವು ಹೊರಗಡೆಯಿಂದ ಕರೆಯುವಂಥ ಅವಶ್ಯಕತೆಗಳು ಇತ್ತಿಲ್ಲ. ಆದರೆ ಯಾವುದೋ ಒಂದು ದುರಾಸೆಗೋ ಇನ್ನೆಂಥದಕ್ಕೂ ಆಸೆ ಪಟ್ಟಂಥ ನಮ್ಮ ಜನ ಅಸ್ಸಾಮಿಗಳಿಂದ ಹೇಳ್ಕೊಳ್ಳುವಂಥ ಬಾಂಗ್ಲಾದೇಶಿಯರನ್ನ ಕರ್ಕೊಂಡು ಬಂದು ಇಲ್ಲಿ ಆಧಾರ್ ಕಾರ್ಡ್ ಮಾಡೋದು ನಾವು ಎಲ್ಲಲ್ಲಿ ಕಾಣ್ತಾ ಇದ್ದೇವೆ. ಇದರಲ್ಲಿ ನಾನು ಬರೀ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾಕೆಂತಂದರೆ ನಮ್ಮಲ್ಲಿ ಗುಪ್ತಚರ ಇಲಾಖೆಗಳಿದೆ ಅಲ್ಲ, ಆ ಗುಪ್ತಚರ ಇಲಾಖೆಗಳು ಈ ಬಗ್ಗೆ ಸೂಕ್ತವಾದ ಸ್ಪಂದನೆಯನ್ನು ನೀಡಬೇಕು. ಅವರು ಯಾವ ರೀತಿ ಎಲ್ಲಿಂದ ಬರ್ತಾ ಇದ್ದಾರೆ, ಅವರು ಭಯೋತ್ಪಾದಕರು ಇರ್ಬೋದು ಅಥವಾ ಇವು ಬರೀ ಅಸ್ಸಾಮಿಗಳನ್ನ ಹೇಳ್ಕೊಂಡು ಬಾಂಗ್ಲಾದೇಶ ಪಾಕಿಸ್ತಾನಿಗಳು ಕೂಡ ಇಲ್ಲಿ ಇರ್ಬೋದು ಅಂತ ಹೇಳುವ ಸಂಶಯ ನಮಗೆ ಮೂಡಿ ಬರ್ತಿದೆ. ಯಾಕೆಂತೇಳಿದ್ರೆ ಪ್ರತಿ ಸಂತೆ ದಿನಗಳಲ್ಲಿ ನೀವು ನೋಡ್ಬೋದು. ಉದಾಹರಣೆಗೆ ನೀವು ಇವಾಗ ಬಂದು ನೋಡಿ ವಿರಾಜಪೇಟೆಯ ಈ ಮಾರುಕಟ್ಟೆಯಲ್ಲಿ ಅವ್ರದ್ದೇ ಆದ ವ್ಯಾಪಾರಸ್ಥರು ಅವ್ರದ್ದೇ ಆದ ಜಾಮೂನುಗಳು ಅವ್ರದ್ದೇ ಆದಂಥ ದಿನಸಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ. ಇದೆಲ್ಲ ಕಾಣುವಾಗ ನಮಗೆ ಸಂಶಯ ಬರ್ತಾ ಇದೆ. ಇದರ ಹಿಂದೆ ಕಾಣದ ಕೈಗಳ ವ್ಯವಸ್ಥಿತ ಜಾಲ ಇಲ್ಲಿ ಇದೆ. ಇದನ್ನು ಸೂಕ್ತವಾದ ತನಿಖೆಗೆ ಒಳಪಡಿಸಿದರೆ ಮಾತ್ರ ಕೊಡಗು ಜಿಲ್ಲೆಯಾಗಿ ಉಳಿತದೆ. ಯಾಕೆಂತೇಳಿ ನಮ್ಮೊಂದಿಗೆ ಆತ್ಮೀಯತೆಯಿಂದ ನಮ್ಮೊಂದಿಗೆ ಹಿಂದಿನಿಂದಲೂ ನಮ್ಮೊಟ್ಟಿಗೆ ಬೆಳೆದು ಬಂದಂಥ ಕಾರ್ಮಿಕ ಸಂಘಟನೆಗಳಿದ್ದಾರೆ, ಕಾರ್ಮಿಕರಿದ್ದಾರೆ. ಆ ವರ್ಗಕ್ಕೆ ತೊಂದರೆ ಆಗ್ತದೆ ಇದರಿಂದ. ಮುಂದಿನ ದಿನಗಳಲ್ಲಿ ನಮ್ಮ ವಿಷ್ಣು ಅವರು ಹೇಳಿದಾಗೆ ನಮ್ಮ ಮುಂದಿನ ಜನಾಂಗ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಉಳಿಸ್ಬೇಕು, ಕೊಡಗಾಗಿ ಉಳಿಬೇಕು. ಕೊಡಗು ಈಗಾಗಲೇ ಹೊರಗ ಜಿಲ್ಲೆಯ ಜನರಿಂದ ಅತಿಕ್ರಮಣ ಆಗ್ತಾ ಇದೆ. ಇದು ಕೊಡಗು ನಾಡಾಗಿ ಉಳಿಯುವುದೇ ಇಲ್ಲ, ಆ ಮಟ್ಟಿಗೆ ಇದೆ. ಕರ್ನಲ್ ಮುತ್ತಣ್ಣನವರು ಹೇಳುವ ರೀತಿಯಲ್ಲಿ ಕೊಡಗಾಗಿ ಉಳಿಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರಗಳ ಮಟ್ಟದಲ್ಲಿ ಮತ್ತು ನಾವು ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ಬರೀ ಮತದಾನದ ಬ್ಯಾಂಕಿಗಾಗಿ ಅವರ ಓಲೈಕೆ ಕೂಡದು, ಅದನ್ನ ಕೂಡ ನಿಷೇಧಿಸುವಂಥ ಕೆಲಸ ಆಗಬೇಕು. ನಾನು ಒತ್ತಾಯ ಮಾಡಿ ಹೇಳ್ತೇನೆ, ಬಾಂಗ್ಲಾದೇಶಿಯರನ್ನು ಹೊರಗಾಕುವಂಥ ಕೆಲಸಕ್ಕೆ ಇಡೀ ಕೊಡಗಿನ ಜನ ಜಾತಿ ಭೇದ ಪಂಕ್ತಿಯನ್ನು ರಾಜಕೀಯವನ್ನು ಮರೆತು ಒಂದಾಗದಿದ್ದರೆ ನಮ್ಮ ಕೊಡಗಾಗಿ ಉಳಿಯುವುದಿಲ್ಲ ಅಂತ ಹೇಳೋದಂತೂ ಸತ್ಯ. ಸರ್, ಇದು ಬರೀ ತೋಟದ ಕಾರ್ಮಿಕರು ಅಂತಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಕಟ್ಟಡ ಕಾರ್ಮಿಕರಾಗಿ ಕೂಡ ಅವರು ಬಳಕೆ ಆಗ್ತಿದೆ. ಆದರೆ ನಮ್ಮ ಜನರಿಗೆ ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಬರ್ತಾ ಇಲ್ಲ. ಯಾಕಂತ ಹೇಳುವಂಥದ್ದು, ಬಿಹಾರಿಗಳು ಅಂತ ಹೇಳ್ತಾರೆ ಬಂದು, ಅವರೆಲ್ಲ ಬಾಂಗ್ಲಾದೇಶಿಯರು. ಅವರು ಬಂದು ಇಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿತಿದ್ದಾರೆ. ಮತ್ತು ನಮ್ಮ ಇಲ್ಲಿ ಕಾಂಟ್ರಾಕ್ಟರ್ಗಳು ಅಷ್ಟೇ, ಗುತ್ತಿಗೆದಾರರು ಅತಿ ಕಡಿಮೆ ದರದಲ್ಲಿ ಅವರಿಗೆ ಇವ್ರನ್ನ ಸಿಗ್ತಾರೆ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದು ವಿರಾಜಪೇಟೆಯಲ್ಲಿ ಈ ಸುತ್ತಮುತ್ತಲಿ, ಅದು ದಕ್ಷಿಣ ಕೊಡಗಿನಲ್ಲಿ ವಿಪರೀತವಾಗಿದ್ದಾರೆ. ದಕ್ಷಿಣ ಕೊಡಗಿನಲ್ಲಿ ಅದು ಸಿದ್ದಾಪುರ ಇರ್ಬೋದು, ವಿರಾಜಪೇಟೆ ಇರ್ಬೋದು, ನಮ್ಮ ಬಾಡಗೆರೆ ಕೇರಿ ಇರ್ಬೋದು, ಬಿರ್ನಾಣಿ ಇರ್ಬೋದು, ಟಿಸಿಟಿಗೇರಿ, ಶ್ರೀಮಂಗಲ ಈ ಭಾಗದಲ್ಲಿ ಈ ಲಾಬಿ ಹೆಚ್ಚಾಗಿ ಬೆಳೀತಾ ಇದೆ. ಆ ಗುತ್ತಿಗೆದಾರನಿಗೆ ಲಾಭ ಆಗ್ಬೋದಲ್ಲದೆ ಕೊಡಗಿಗೆ ಇದು ತೀವ್ರವಾದ ಹಾನಿಯಾಗುವಂಥ ಒಂದು ಪ್ರಸಂಗ ಅಂತ ಹೇಳೋಕ್ಕೆ ನಾನಂತೂ ಖಂಡಿತವಾಗಿ ಹೇಳ್ತೇನೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ದಕ್ಷಿಣ ವಲಯ IGPಗೂ ಕೂಡ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕು. ಅವರು ಮಾಡುವಂಥ ಎಲ್ಲ ತನಿಖೆಗಳಿಗೆ ಕೂಡ ಕೊಡಗಿನ ಜನ ಸಹಕಾರ ನೀಡ್ತೀವಿ ಅಂತ ಹೇಳುವಂಥ ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್, ಇದು ಮುಂದೆ ಯಾವ ರೀತಿ ತಡೆಗಟ್ಟಬೇಕಾಗ್ಬೋದು, ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳುವಂಥದ್ದು? ಇದರ ಬಗ್ಗೆ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ನಮ್ಮ ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತವಾಗಿ ತನಿಖೆ ಕೈಗೊಂಡು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಪಕ್ಷ ಭೇದ ಮರೆತು ಪ್ರತಿಯೊಬ್ಬರೂ ಈ ವಿಷಯದಲ್ಲಿ ಭಾಗಿಯಾಗಬೇಕು. ಇದರ ಬಗ್ಗೆ ಪೊಲೀಸ್ ಇಲಾಖೆಗಳಿಗೆ ಕಠಿಣವಾಗಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಬೇಕು. ಇದು ನಿಜವಾಗಿ ನಮ್ಮ ಕೊಡಗಿಗೆ ಮುಂದೊಂದು ದಿನ ಗಂಡಾಂತರ ತಪ್ಪಿದ್ದಲ್ಲ. ಈ ಗಂಡಾಂತರ ಆಗಬಾರದಂದನೇ ಈಗಿಲಿಂದಲೇ ಎಚ್ಚರಿಕೋಬೇಕು. ಮುಂಚಿನಿಂದಲೂ ನಾವು ತುಳಿತಾನೇ ಬಂದಿದ್ದೀವಿ. ಮುಂದೇನೂ ನಾವು ತುಳಿತಕ್ಕೊಳಗಾಗದಂಗೆ ನಾವು ಬದುಕಬೇಕಾಗಿದೆ. ಅದು ತುಂಬ ಅವಶ್ಯಕತೆ ಇದೆ. ಇಷ್ಟೆಲ್ಲ ಆದಮೇಲೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಎದುರಾಗಿದೆ. ಇನ್ನು ಕೊಡಗಿನ ಜನತೆ ಕೂಡ ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಗಂಡಾಂತರವನ್ನು ಎದುರಿಸಬೇಕಾಗುತ್ತೆ. ಮುಂದೆ ಏನು ಬೇಕಾದರೂ ಆಗ್ಬೋದು ಅಂತ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಆದ್ದರಿಂದ ಕೊಡಗಿನ ಜನತೆ ತಕ್ಷಣ ಎಚ್ಚೆತ್ತುಕೊಂಡು ಯಾರು ಇಲ್ಲಿ ಕಾರ್ಮಿಕರಿದ್ದಾರೆ ಅವರನ್ನು ಪರಿಶೀಲನೆ ಮಾಡುವಂಥ ಕೆಲಸ, ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.